Excel Techno School, ಗುರುವಾಯನಕೆರೆ, ವೇಣೂರು. Admission open now. ಬೆಂಗಳೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ತಿರುಪತಿಯಲ್ಲಿ ಇಬ್ಬರು ದರೋಡೆಕೋರರನ್ನ ವಶಕ್ಕೆ ಪಡೆಯಲಾಗಿದೆ. ಈ ಕ್ಷಣಕ್ಕೆ ಸಿಗ್ತಾ ಇರುವಂತಹ ಮಹತ್ವದ ಮಾಹಿತಿ. ಬಹುಶಃ ಇದನ್ನ ಆಧರಿಸಿಯೇ ಸಿಎಂ ಸಿದ್ದರಾಮಯ್ಯ ಅವರು ಆ ಪ್ರತಿಕ್ರಿಯೆಯನ್ನ ಕೊಟ್ಟಿರಬಹುದು. ಆಂಧ್ರದ ತಿರುಪತಿಯಲ್ಲಿ ಇಬ್ಬರು ದರೋಡೆಕೋರರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂತ ಮಾಹಿತಿ. ಘಟನೆ ನಡೆದು ಸುಮಾರು 24 ಗಂಟೆಗಳ ಒಳಗಾಗಿ ಇಬ್ಬರು ದರೋಡೆಕೋರರನ್ನ ವಶಕ್ಕೆ ಪಡೆಯಲಾಗಿದೆ. ಕೃತ್ಯವನ್ನ ಎಸಗಿದವರು ಸುಮಾರು 7 ರಿಂದ 8 ಜನ ದರೋಡೆಕೋರರು ಅನ್ನುವಂತ ಮಾಹಿತಿ. ಎಫ್ಐಆರ್ ಕಾಪಿನಲ್ಲೂ ಕೂಡ ಅದು ಉಲ್ಲೇಖ ಆಗಿದೆ. ಎಲ್ಲಿ ಹೋಗಿರಬಹುದು ದರೋಡೆಕೋರರು ಅನ್ನುವಂತ ಪ್ರಶ್ನೆ ಇತ್ತು. ತಿರುಪತಿಗೂ ಕೂಡ ಹೋಗಿ ತಲಾಶನ್ನ ಮಾಡುವಂತಹ ಕೆಲಸವನ್ನ ರಾಜ್ಯದ ಪೊಲೀಸರು ಮಾಡಿದ್ರು. ತಿರುಪತಿಯಲ್ಲಿ ಇಬ್ಬರು ದರೋಡೆಕೋರರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂತಹ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಇಲ್ಲಿ ದರೋಡೆಯನ್ನ ಮಾಡಿ ತಿರುಪತಿಗೆ ಪಲಾಯನವನ್ನ ಮಾಡಿದ್ರು. ಈಗ ಇಬ್ರು ಸಿಕ್ಕಿದ್ದಾರೆ ಅಂತಂದ್ರೆ ಇಲ್ಲೊಂದು ಅನುಮಾನ ಮೂಡುತ್ತೆ. ಯಾಕಿಬ್ರು ಮಾತ್ರ ಸಿಕ್ಕಿದ್ರು, ಉಳಿದವರು ಎಲ್ಲಿ? ಅಲ್ಲಿಗೆ ಕೃತ್ಯವನ್ನ ನಡೆಸಿದಂತಹ ನಂತರದಲ್ಲಿ ಸ್ಪ್ಲಿಟ್ ಆಗಿದಾರಾ? ಪೊಲೀಸರ ಕೈಗೆ ತಗ್ಲು ಹಾಕೊಳ್ಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಬೇರೆ ಬೇರೆ ಭಾಗಕ್ಕೆ ಡಿವೈಡ್ ಆಗಿ ಏನಾದ್ರು ಹೋಗ್ಬಿಟ್ಟಿದ್ದಾರಾ? ಹೋಗಿದ್ರೆ ಹಣವನ್ನ ಎಲ್ಲಿ ತಗೊಂಡು ಹೋಗಿದ್ದಾರೆ, ಹಣವನ್ನ ಎಲ್ಲಿ ತಗೊಂಡು ಹೋಗಿ ಇಟ್ಟಿದ್ದಾರೆ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕು. ತನಿಖಾಧಿಕಾರಿಗಳು ಆ ಉತ್ತರವನ್ನ ಪಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಬಟ್ ಆಸ್ ಆಫ್ ನೌ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಮಹತ್ವದ ಮಾಹಿತಿ ಏನು ಅಂದ್ರೆ, ಆಂಧ್ರ ಪ್ರದೇಶದ ತಿರುಪತಿಯ ವೆಂಕಟೇಶ್ವರನ ಸನ್ನಿಧಾನದಲ್ಲಿ ಇಬ್ಬರು ದರೋಡೆಕೋರರನ್ನ ವಶಕ್ಕೆ ಪಡೆಯಲಾಗಿದೆ. ಸುಳಿವು ಸಿಕ್ಕಿತ್ತು ಪೊಲೀಸರಿಗೆ, ತಿರುಪತಿಗೆ ಹೋಗಿರಬಹುದು ಅಂತ ಹೇಳಿ. ಹಾಗಾಗಿ ಅಲ್ಲಿ ಹೋಗಿ ಇಬ್ಬರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ಬಹುಶಃ ಕೃತ್ಯವನ್ನ ನಡೆಸಿ ಪಾಪವನ್ನ ಕಳ್ಕೊಳ್ಳೋಣ ಅಂತ ತಿರುಪತಿಗೆ ಹೋದ್ರು, ಅಥವಾ ದೇವರ ಸನ್ನಿಧಾನದಲ್ಲಿದ್ರೆ ನಾವು ಮಾಡಿದಂತಹ ಪಾಪ ಕೃತ್ಯದಿಂದ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತ ಹೋದ್ರೋ ಗೊತ್ತಿಲ್ಲ. ಒಟ್ನಲ್ಲಿ ಆ ತಿರುಪತಿಯ ತಿಮ್ಮಪ್ಪನ ಸನ್ನಿಧಾನದಲ್ಲೇ ಮಾಡಿದ ಪಾಪಕ್ಕೆ ಸರಿಯಾಗಿ ತಗ್ಲಾಕೊಂಡಿದ್ದಾರೆ ಇಬ್ಬರು ದರೋಡೆಕೋರರು. ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ನೀಡ್ತಾ ಹೋಗ್ತಾರೆ, ಚಂದ್ರಶೇಖರ್, ಎಲ್ಲಿ ಹೋಗಿದ್ದಾರೋ ದರೋಡೆಕೋರರು ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆಯಾಗಿತ್ತು. ಸಿಎಂ ಸಿದ್ದರಾಮಯ್ಯ ಅವರು ಕೆಲವೇ ನಿಮಿಷಗಳ ಹಿಂದೆ ಹೇಳಿದ್ರು, ಸುಳಿವು ಸಿಕ್ಕಿದೆ, ಆದಷ್ಟು ಶೀಘ್ರದಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಬಂಧನ ಆಗಿದೆ, ಬಟ್ ಇಬ್ಬರನ್ನ ಮಾತ್ರ ವಶಕ್ಕೆ ಪಡೆದಿದ್ದಾರೆ. ಉಳಿದವರು ಎಲ್ಲಿ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಚಂದ್ರಶೇಖರ್, ಏನ್ ಡೀಟೇಲ್ ಸಿಗ್ತಾ ಇದೆ? ಎಸ್, ಖಂಡಿತವಾಗಿಯೂ ವಿದ್ಯಾ, ಏನ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸಾಕಷ್ಟು ಕ್ಷಿಪ್ರ ಕಾರ್ಯಾಚರಣೆಯನ್ನ ಮಾಡಿರುವಂತಹದ್ದು. ಆರೋಪಿಗಳ ಜಾಡು ಹಿಡಿದಂತಹ ಪೊಲೀಸರಿಗೆ ಸದ್ಯ ಯಾವ ಕಡೆ ಈ ಒಂದು ವೆಹಿಕಲ್ ಮೂವ್ಮೆಂಟ್ ಆಯ್ತು ಅನ್ನುವಂತ ನಿಟ್ಟಿನಲ್ಲಿ ಒಂದು ಪರಿಶೀಲನೆಯನ್ನ ಮಾಡಿದಾಗ ಒಂದು ಇನೋವಾ ಕಾರ್ಗೆ UP ರಿಜಿಸ್ಟ್ರೇಷನ್ ಆಗಿರುವಂತಹ ಒಂದು ನಂಬರ್ ಪ್ಲೇಟ್ ಅನ್ನ ಹಾಕೊಂಡು ಅದು ತಿರುಪತಿ ಕಡೆಗೆ ಹೋಗಿದೆ ಅನ್ನುವಂತಹ ಮಾಹಿತಿ ಸಿಗುತ್ತೆ. ಮಾಹಿತಿ ಸಿಕ್ಕ ತಕ್ಷಣವೇ ಎಲ್ಲೋ ಒಂದ್ ಕಡೆ ಪೊಲೀಸರು ಅಲರ್ಟ್ ಆಗಿ 2 ಟೀಮ್ಗಳನ್ನ ಮಾಡಿಕೊಂಡು ಒಂದು ಜಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆಗೆ ಗಿರಿನಗರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 2 ಟೀಮ್ಗಳನ್ನ ಮಾಡಿ 2 ಟೀಮ್ಗಳನ್ನು ಕೂಡ ಚಿತ್ತೂರು ಮತ್ತೆ ತಿರುಪತಿಯ ಭಾಗಗಳಲ್ಲಿ ಕಾರ್ಯಾಚರಣೆ ಮಾಡ್ಲಿಕ್ಕೆ ಬಿಡ್ತಾರೆ. ಏನು ಚಿತ್ತೂರಿಂದ 20 ಕಿಲೋಮೀಟರ್ ಮತ್ತೆ ತಿರುಪತಿಯಿಂದ 50 ಕಿಲೋಮೀಟರ್ ಒಳಗಡೆ ಈ ಒಂದು ಆರೋಪಿಗಳು ಸಿಕ್ಕಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗಿರುವಂತಹದ್ದು. ಈ ಇಬ್ಬರು ಆರೋಪಿಗಳು ಏನು ಆ ಒಂದು UP ರಿಜಿಸ್ಟ್ರೇಷನ್ ಒಂದು ಇನೋವಾ ಕಾರ್ ಇದೆ, ಆ ಒಂದು ಇನೋವಾ ಕಾರ್ ನಲ್ಲಿ ಹೋಗ್ತಾ ಇದ್ರು. ಹೋದಂತ ಸಂದರ್ಭದಲ್ಲಿ CCP ಪೊಲೀಸರು ಜೊತೆಗೆ ಈ ಒಂದು 2 ಟೀಮ್ಗಳು ಕೂಡ ಅವರನ್ನ ಅಡ್ಡ ಹಾಕಿ ಏನು ವಶಕ್ಕೆ ಪಡೆಯುವಂತ ಸಂದರ್ಭದಲ್ಲಿ ಪೊಲೀಸರ ದಿಕ್ಕನ್ನು ಕೂಡ ತಪ್ಪಿಸ್ಲಿಕ್ಕೆ ಮುಂದಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಹಿಂದಿಯಲ್ಲಿ ಮಾತಾಡ್ಕೊಂಡು ನಮ್ಗೇನು ಗೊತ್ತೇ ಇಲ್ಲ, ನಾವು ಈ ನಾವು ಉತ್ತರ ಭಾರತದವರು ತಿರುಪತಿಗೆ ಹೋಗ್ತಾ ಇದ್ದೀವಿ ಅನ್ನುವಂತ ಮಾಹಿತಿಯನ್ನ ಸದ್ಯಕ್ಕೆ ಆರೋಪಿಗಳು ಪೊಲೀಸರಿಗೆ ನೀಡಿದ್ರು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತಹದ್ದು. ಆದ್ರೆ ಎಲ್ಲೂ ಕೂಡ ಅವರು ಸ್ವಲ್ಪ ಕೂಡ ಯಾಮಾರದೆ ಇಬ್ಬರು ಆರೋಪಿಗಳನ್ನ ಸದ್ಯಕ್ಕೆ ವಶಕ್ಕೆ ಪಡೆದು ಈಗ ತಿರುಪತಿಯಿಂದ ಕರ್ಕೊಂಡ್ ಬರ್ತಾ ಇರುವಂತಹದ್ದು. ವಿದ್ಯಾ, ಚಂದ್ರಶೇಖರ್, ಮತ್ತೊಂದು ಪ್ರಶ್ನೆ ಮೂಡುತ್ತೆ. ಇದ್ದಿದ್ದು 6-7 ಜನ ಅಂತ ಹೇಳಿ ಎಫ್ಐಆರ್ ಕಾಪಿನಲ್ಲಿ ದೂರುದಾರ ಉಲ್ಲೇಖ ಮಾಡಿದ್ದಾರೆ. ದರೋಡೆಯಲ್ಲಿ ಭಾಗಿಯಾದವರು 6-7 ಜನ. ತಿರುಪತಿಯ ರೂಟ್ ನಲ್ಲಿ ಇವ್ರಿಗೆ ಸಿಕ್ಕಿದ್ದು ಇಬ್ಬರು ಮಾತ್ರ. ಅಲ್ಲಿಗೆ ಉಳಿದವರು ಎಲ್ಲಿ ಹೋದ್ರು? ಅಂದ್ರೆ ಇವರೇನಾದ್ರೂ ಪ್ಲಾನ್ ಮಾಡಿ ಒಂದೇ ಜಾಗಕ್ಕೆ ಹೋಗೋದು ಬೇಡ, ಒಟ್ಟಿಗೆ ತಗ್ಲ ಹಾಕೊಳ್ತೀವಿ, ಡಿವೈಡ್ ಆಗಿ ಹೋಗ್ಬಿಡೋಣ, ಪೊಲೀಸರ ತನಿಖೆಗೆ ಸವಾಲನ್ನ ಒಡ್ಡೋಣ ಅನ್ನುವಂಥ ತಂತ್ರಗಾರಿಕೆಯನ್ನೇನಾದ್ರೂ ಮಾಡಿರಬಹುದಾ? ಜೊತೆಗೆ ಇವರು ಕಳುವು ಮಾಡಿದ್ರಲ್ಲ ಹಣ, ಆ ಹಣ ಏನಾದ್ರೂ ಇವರಿದ್ದಂತಹ ಇನೋವಾ ಕಾರ್ನಲ್ಲಿ ಏನಾದ್ರೂ ಪತ್ತೆಯಾಗಿದ್ಯಾ? ಆ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆಯಾ ಚಂದ್ರಶೇಖರ್?
ಖಂಡಿತವಾಗಿ ವಿದ್ಯಾ, ಈವರೆಗೂ ಹಣ ಎಲ್ಲಿದೆ ಅನ್ನುವಂತಹದ್ದು ಪತ್ತೆ ಆಗಿಲ್ಲ. ಆದ್ರೆ ಆರೋಪಿಗಳ ಜಾಡನ್ನ ಪತ್ತೆ ಹಚ್ಚಲಿಕ್ಕೆ ಪೊಲೀಸರು ಈಗ ಸದ್ಯಕ್ಕೆ ಮುಂದಾಗಿರುವಂತಹದ್ದು. ಏನು ಇಬ್ಬರು ಆರೋಪಿಗಳು ಸಿಕ್ಕಿದ್ದಾರೆ, ಅವರು ಇದ್ದಂತಹ ಒಂದು ಕಾರ್ನಲ್ಲಿ ಯಾವುದೇ ರೀತಿಯಾದಂತಹ ಹಣ ಪತ್ತೆ ಆಗಿಲ್ಲ. ಈ ಒಂದು ಕೃತ್ಯಕ್ಕೆ ಮುಖ್ಯವಾಗಿ 3 ವಾಹನಗಳನ್ನ ಬಳಸಿರುವಂತಹದ್ದು. 3 ವಾಹನಗಳ ಪೈಕಿ ಯಾವ ವಾಹನದಲ್ಲಿ ಯಾವ ಕಡೆ ಹಣವನ್ನ ಕಳಿಸಲಾಗಿದೆ ಅನ್ನುವಂತ ವಿಚಾರವಾಗಿ ಈಗ ತನಿಖೆ ಮುಂದುವರೆದಿರುವಂತಹದ್ದು. ಇನ್ನು ಅದನ್ನು ಹೊರತುಪಡಿಸಿದ್ರೆ ನೀವಾಗ್ಲೇ ಹೇಳ್ತಾ ಇದ್ರಿ 7 ರಿಂದ 8 ಜನ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಸದ್ಯಕ್ಕೆ 2 ಆರೋಪಿಗಳು ಮಾತ್ರ ಪೊಲೀಸರು ವಶಕ್ಕೆ ಪಡೆದಿರುವಂತಹದ್ದು. ಇನ್ನು ಮಿಕ್ಕ ಆರೋಪಿಗಳು ಯಾವ ಕಡೆಗೆ ಹೋಗಿದ್ದಾರೆ, ಜೊತೆಗೆ ಯಾವ ಕಡೆ ಹೋಗಿರ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಮ್ಯಾಪಿಂಗ್ ಅನ್ನ ಮಾಡ್ಕೊಂಡಿರುವಂತಹದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ತಂಡಗಳನ್ನ ರಚನೆ ಮಾಡಿ CCTVಗಳನ್ನ ಮ್ಯಾಪಿಂಗ್ ಮಾಡಿ ಆ ನಿಟ್ಟಿನಲ್ಲಿ ಈಗ ತನಿಖೆ ಮುಂದುವರೆದಿರುವಂತಹದ್ದು. ಆದ್ರೆ ಮುಖ್ಯವಾಗಿ ಹಣ ಏನಿದೆ, ಈ ಒಂದು ಹಣ ಬೆಂಗಳೂರಿನ ಹೊರವಲಯದಲ್ಲಿ ಅಥವಾ ಬೆಂಗಳೂರಿನ ಒಳಗಡೆಯೇ ಇಟ್ಟಿದ್ದಾರೆ ಅನ್ನುವಂತ ಶಂಕೆಯನ್ನ ಸದ್ಯಕ್ಕೆ ಪೊಲೀಸರು ವ್ಯಕ್ತಪಡಿಸಿರುವಂತಹದ್ದು. ಯಾಕೆಂತಂದ್ರೆ ಈ ಒಂದು ಕೃತ್ಯ ಮಾಡಿದ ತಕ್ಷಣ ಏನು ಬೆಂಗಳೂರಿನ ಹೊರವಲಯದ ಸುತ್ತ ಒಂದು ನಾಕಾಬಂದಿಯನ್ನ ಹಾಕ್ತಾರೆ. ಕೇವಲ ನಗರದ ಪೊಲೀಸರು ಅಷ್ಟೇ ಅಲ್ಲದೆ ಕೋಲಾರ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಗ್ರಾಮಾಂತರ ಪೊಲೀಸರಿಗೂ ಕೂಡ ಒಂದು ಮಾಹಿತಿಯನ್ನ ಕೊಡ್ತಾರೆ. ಅಲ್ಲಿ ಚೆಕ್ ಪೋಸ್ಟ್ ಗಳನ್ನ ಇಮಿಡಿಯೇಟ್ ಹಾಕ್ತಾರೆ. ನಿನ್ನೆಯಿಂದ ಕೂಡ ಸಾಕಷ್ಟು ಪ್ರತಿಯೊಂದು ವಾಹನವನ್ನು ಕೂಡ ತಪಾಸಣೆ ಮಾಡಲಾಗುತ್ತೆ. ಆದ್ರೆ ಈವರೆಗೂ ಕೂಡ ಏನು ದೊಡ್ಡ ಪ್ರಮಾಣದಲ್ಲಿ ಕ್ಯಾಶ್ ಪತ್ತೆ ಆಗಿಲ್ಲ ಅನ್ನುವಂತಹದ್ದು ಪೊಲೀಸರ ಮಾತಾಗಿರುವಂತಹದ್ದು. ಚಂದ್ರಶೇಖರ್, ಮತ್ತೊಂದು ಪ್ರಶ್ನೆ, ಈಗ ಇಬ್ಬರನ್ನ ಏನು ವಶಕ್ಕೆ ಪಡೆದಿದ್ದಾರೆ, ಇವರೇನಾದ್ರೂ ಹೊರ ರಾಜ್ಯದವರ ಅಥವಾ ನಮ್ಮ ರಾಜ್ಯದವರೇನಾ? ಅವ್ರ ಬಗ್ಗೆ, ಅವ್ರ ಹಿನ್ನೆಲೆ ಬಗ್ಗೆ ಏನಾದ್ರೂ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆಯಾ ಚಂದ್ರಶೇಖರ್? ವಿದ್ಯಾ, ಏನು ಈ ಇಬ್ಬರು ಆರೋಪಿಗಳು ಬಾನಸವಾಡಿಯ ಕಲ್ಯಾಣ ನಗರ ಕಡೆಯವರು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈವರೆಗೂ ಕೂಡ ಅವರು ಮೂಲ ಎಲ್ಲಿಯವರು ಏನು ಅನ್ನುವಂತಹದ್ದು ಪತ್ತೆ ಆಗಿಲ್ಲ. ಕೇವಲ ಬಾನಸವಾಡಿಯ ಕಲ್ಯಾಣ ನಗರದಲ್ಲಿ ವಾಸ ಮಾಡ್ತಾ ಇದ್ರು ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಸಿಕ್ಕಿರುವಂತಹದ್ದು. ಹೇಮಂತ್ ಮತ್ತೆ ಸುನಿಲ್ ಎನ್ನುವಂತಹ ಹೆಸರು ಇವ್ರದ್ದಾಗಿದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಸಿಗ್ತಾ ಇರ್ಬೋದು. ಆದ್ರೆ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಪೊಲೀಸರು ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಕನ್ಫರ್ಮೇಶನ್ ನೀಡಿಲ್ಲ ವಿದ್ಯಾ. ರೈಟ್, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.